ದಾಬಸ್ಪೇಟೆಗೆ ನೀರು ಹರಿದ ನಂತರ ಮಾಗಡಿಯ ಹಲವಾರು ಕೆರೆಗಳಿಗೆ ನೀರು ಹರಿಯಲಿದೆ ಅಂತ ಕೃಷ್ಣಮೂರ್ತಿ ಹೇಳಿಕೆ. ಕಾವೇರಿ ನೀರಿನ ಯೋಜನೆಯ ಕಾಮಗಾರಿಗೆ ಅಡ್ಡಿಪಡಿಸುವ ಮುನ್ನ ಮಾಜಿ ಶಾಸಕ ಎ ಮಂಜುನಾಥ್ ರವರು ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ಮಾತನಾಡಬೇಕು ಅಂತ ಮಾಗಡಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೂಜಾರಿ ಪಾಳ್ಯದ ಕೆ ಕೃಷ್ಣಮೂರ್ತಿ ತಿಳಿಸಿದರು. ಪಟ್ಟಣದ ಕಾಂಗ್ರೆಸ್ ಒಂದು ಕಚೇರಿಯಲ್ಲಿ ಆಯೋಜನೆ ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಯೋಜನೆಯಾದ ಸತ್ಯಗಾಲದಿಂದ ದಾಬಸ್ಪೇಟೆಗೆ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಕಾವೇರಿ ನೀರು ಒಯ್ಯುವ ಕಾಮಗಾರಿಗೆ ಮಾಜಿ ಶಾಸಕ ಎ ಮಂಜುನಾಥ್ ರವರು ಅಡ್ಡಿಪಡಿಸಲು ಮುಂದಾಗಿರುವ ಉದ್ದೇಶ ಏನೆಂಬುದು ನಮಗೆ ತಿಳಿದಿಲ್ಲ. ಕೇವಲ ಸದಾ ಪ್ರಚಾರಕ್ಕಾಗಿ ಶಾಸಕ ಎಚ್.ಸಿ. ಬಾಲಕೃಷ್ಣರವರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಮಾಡುವುದು ಬಿಟ್ಟು ತಾಲೂಕಿನಲ್ಲಿ ನಡೆತಾ ಇರುವಂತಹ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅಂತ ತಿಳಿಸಿದ್ರು. ಮಾಗಡಿ ಪಟ್ಟಣದ ಸೇರಿದಂತೆ ಹಲವು ಭಾಗಗಳಿಗೆ ಕಾವೇರಿ ನೀರನ್ನ ಈಗಾಗಲೇ ಪ್ರಾಯೋಗಿಕವಾಗಿ ಮಂಚನಬೆಲೆ ಹಾಗೂ ವೈಜಿಗುಡ್ಡ ಜಲಾಶಯಕ್ಕೆ ಹರಿಸಿದ್ದು, ಕಾಮಗಾರಿ ಅತಿ ಶೀಘ್ರದಲ್ಲಿ ಪೂರ್ಣವಾಗಿ ಮಾಗಡಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವು ಭಾಗಗಳಿಗೆ ಕಾವೇರಿ ನೀರನ್ನು ಹರಿಸಲು ಹೆಚ್ಚಿನ ಪ್ರಮಾಣದಲ್ಲಿ ಶ್ರಮಿಸ್ತಾ ಇರುವಂತಹ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ನೀಡ್ತಾ ಇರುವಂತಹ ಕಾವೇರಿ ನೀರನ್ನು ಮಾಗಡಿ ಜನತೆಗೂ ಪೂರೈಸಲು ಕಳೆದ 2 ತಿಂಗಳ ಹಿಂದೆ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ತಿಪ್ಪಗೊಂಡನಹಳ್ಳಿ ಜಲಾಶಯದ ಕಲುಷಿತ ನೀರು ಮಂಚನಬೆಲೆ ಸೇರಿ ಕಲುಷಿತ ನೀರನ್ನ ಮಾಗಡಿ ಜನರಿಗೆ ಪೂರೈಕೆ ಮಾಡಲಾಗ್ತಿದೆ ಅಂತ ಮಾಜಿ ಶಾಸಕ ಎ ಮಂಜುನಾಥ್ ರವರು ಮಾಡಿರುವಂತಹ ಆರೋಪಕ್ಕೆ ಕೃಷ್ಣಮೂರ್ತಿ ರವರು ಪ್ರತಿಕ್ರಿಯಿಸಿ, ಮಂಚನಬೆಲೆ ಜಲಾಶಯದ ಬಳಿ ಶುದ್ಧೀಕರಣ ಘಟಕವನ್ನ ಶಾಸಕ ಬಾಲಕೃಷ್ಣರವರ ಸಹಾಯದಿಂದಾಗಿ ಈಗಾಗಲೇ ಚಾಲನೆಯಲ್ಲಿ ಇದ್ದು, ಇಲ್ಲಿ ನೀರನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಿ ಮಾಗಡಿಗೆ ಪೂರೈಸಲಾಗ್ತಾ ಇದೆ ಅಂತ ಹೇಳಿದ್ರು. ಇಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ತಡೆಯಲು ಹಾಗೂ ಶಾಸಕ ಬಾಲಕೃಷ್ಣರವರನ್ನ ಟೀಕಿಸಲು ಮುಂದಾಗಿರುವಂತಹ ಮಾಜಿ ಶಾಸಕ ಎ ಮಂಜುನಾಥ್ ರವರಿಗೆ ಯಾವುದೇ ಪರಾಕರ್ಷತೆ ಇಲ್ಲದೆ ಹೋರಾಟದ ಮನೋಭಾವವನ್ನು ಹೊಂದಿರುವಂತಹ ನೀವು ಪ್ರಚೋದನಕಾರಿ ಹೇಳಿಕೆಯನ್ನ ನೀಡುವುದನ್ನು ಬಿಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದಂತಹ ರೆಹಮಾನ್ ಖಾನ್, ಶಿವಪ್ರಸಾದ್, ರೂಪೇಶ್, ರಾಮಣ್ಣ, ಅವೇದ್, ಗುರು, ಆನಂದ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ನಮ್ಮ ಕುದೂರು ಮತ್ತು ತಿಪ್ಸಂದ್ರ ಬ್ಲಾಕ್ನ ಅಧ್ಯಕ್ಷರಾದ ವೆಂಕಟೇಶ್ ಅಣ್ಣವರು, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ಶಿವಣ್ಣವರು, ನಮ್ಮ ರೆಹಮಾನ್ ಖಾನ್ ಸಾಹೇಬರು, ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರಾದ ರೂಪೇಶ್ ಅಣ್ಣವರು, ಹಾಗೆ ನಮ್ಮ ರಾಮಣ್ಣವರು, ನಮ್ಮ ಪುರಸಭಾ ಮಾಜಿ ಸದಸ್ಯರು ರಹಮತ್ ಖಾನ್ ಅವರು, ನಮ್ಮೆಲ್ಲ ಮುಖಂಡರುಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರ್ತಾ, ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನು,